ನಮಸ್ತೆ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮಳೆ ಬಂದಿತ್ತಲ್ಲ ಜೋರು, ಎಲ್ಲ ಕಡೆ ನೀರು ತುಂಬಿದೆ. ನಾವು ಸಂದಗಟ್ಟಿಗೆ ಹೋಗ್ತಿದ್ದೀವಿ ಸ್ವಲ್ಪ ಕೆಲಸಕ್ಕೆ. ಅಲ್ಲಿಗೆ ಸಿಗ್ತೀನಿ, ಬಾಯ್ ಬಾಯ್. A few moments later. ಎಲ್ಲರೂ ನಂಗೆ ಚಾಕ್ಲೇಟ್ ತಗೊಂಬಂದ. ಯಾರೋ ಫ್ರೆಂಡ್ ಕೊಟ್ಟಿದ್ದಂತೆ ನನಗೆ ಹೊಟ್ಟ. ಓ ವಾಟ್ ಎ ಸ್ವೀಟ್ ಬ್ರದರ್ ಯು ಆರ್. ನನಗೇನೆ ಅಲ್ಲ ಇದು, ಹೌದು ನನಗೆ. ಈಗ ಎಂತ ಮಾಡಲಿಕ್ಕುಂಟು, ಆಯ್ತಲ್ಲ, ಸ್ವಲ್ಪ ಅಲ್ಪ ಕುರ್ತಾ ಟಾಪ್ಸ್ ಎಲ್ಲ ತಗೊಂಡಿದ್ರು. ಎಂತ ಮಾಡ್ಲಿಕ್ಕುಂಟು, ಈಗ ಊಟ ಮಾಡೋದು. ಊಟ ಮಾಡಿ ಆದಮೇಲೆ ನಾನನ್ನು ಕೆಲವು ಡ್ರಾಯಿಂಗ್ ಬುಕ್ಸ್ ಇತ್ತು, ಆರ್ಟ್ ವರ್ಕ್ಸ್ ಎಲ್ಲ ಇದೆಲ್ಲ ಅದರಲ್ಲಿದ್ದದ್ದು ನಾನು ಮಾಡಿದಂಥ ಆರ್ಟ್ ವರ್ಕ್ಸ್ ನಿಮಗೆ ತೋರಿಸ್ತೀನಿ. ಮತ್ತೆ ಎಂತ ಮಾಡೋದು, ಎಂದು ಮಾಡಲಿಕ್ಕಿಲ್ಲ, ಮತ್ತೆ ಅದನ್ನೇ ತೋರಿಸು. ಹಾಗೆ ಸಿಗ್ತೀನಿ ಸ್ವಲ್ಪ ಹೊತ್ತು ನಂತರ. ಬಾಯ್ ಬಾಯ್. ಹೇಸ್ ನಿಂಗೆ ಆರ್ಟ್ ಬುಕ್ಸ್ ಎಲ್ಲ ಹುಡುಕಿ ಇಟ್ಟೆ. ಇಷ್ಟು ಹುಡುಕ್ಬೇಕಾದ್ರೆ ಸ್ವಲ್ಪನೇ ಕೆಲಸ ಆಗಲಿಲ್ಲ. ಓಕೆ, ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಕೆಚಸ್ಸಿಂದ ಎಷ್ಟು ಬುಕ್ಸ್ ಸ್ಕೆಚಸ್ ಇದೆ. ಸ್ಕೂಲ್ ಬುಕ್ ಇದು ನಂದು. ಸ್ಕೂಲಲ್ಲಿ 10th 9th ಈ ಥರ ಪ್ಲೇನ್ ಬುಕ್ಸ್ ಎಲ್ಲ ಕೊಡ್ತಿದ್ರು. ಆ್ಯಂಡ್ ಕೊರೋನಾ ಟೈಮಲ್ಲಿ ಎಂಥದ್ದು ಇರಲಿಲ್ಲ, ಸೊ ಈ ಥರ ಬುಕ್ಸು ಈ ಥರನೇ ಇಟ್ಟಿದ್ದು. ಯಾರದು ಚಿಕ್ಕ ಮಕ್ಕಳು ನೋಡ್ತಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿದೆ ಅಷ್ಟೇ, ಸಿಂಪ್ಲಿ. ಬೇರೆ ಕೆಲಸ ಇರಲಿಲ್ಲ ನನಗೆ ಕೊರೋನಾ ಟೈಮಲ್ಲಿ, ಅದಕ್ಕೆ ಟೈಮ್ ಪಾಸ್ ಮಾಡೋದು ಬೇಡ ಅಂತ ಸುಮಾರು ಜನ ಸ್ಟೇಟಸಲ್ಲಿ ಹಾಕ್ತಿದ್ರು. ಅಂದರೆ ಅವರವರ ಟ್ಯಾಲೆಂಟ್ ಎಲ್ಲ ಉಕ್ಕಿ ಉಕ್ಕಿ ಬರ್ತಿದ್ದೆ, ಅದಕ್ಕೆ ನನ್ನ ಟ್ಯಾಲೆಂಟ್ನ ಉಕ್ಕಿ ಹಾಕ್ತೆ. ಫಸ್ಟ್ ಸಿಂಪಲ್ ಚಿಕ್ಕ ಮಕ್ಕಳು ಡ್ರಾ ಮಾಡ್ತಾರಲ್ಲ ಆ ಥರ ಇತ್ತು. ಮತ್ತೆ ಸರಿ ಆಯಿತು. ಫಸ್ಟ್ ಒನ್ ಇಸ್ ದಿಸ್ ಒನ್, ಕಾಣಿಸ್ತದ? ಚಿಕ್ಕ ಮಕ್ಕಳು ಡ್ರಾ ಮಾಡ್ತಾರಲ್ಲ ಆ ಥರ ಉಂಟು. ಆ್ಯಂಡ್ ಇದು ಸೆಕೆಂಡ್ ಒನ್. ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಎಲ್ಲ ಫೋಟೋ. ಇದೇ ಹಿಂದೆ ನನ್ನ ಕಸಿನ್ ಮಾಡಿದ್ದು, ಇದನ್ನ ಇಲ್ಲಿ ಕಾಪಿ ಮಾಡಿದ್ದು. ಗೊಟ್ಟೆ ಸಿಗ್ಗೀಚ ಅವ್ನು ಹೇಳಿದ್ದು ನಾನು ಕೂಡ ಅದೇ ಮಾಡ್ತೆ ಅಂತ, ಪೇಂಟಿಂಗ್ ಮಾಡ್ತೆ ಅಂತ, ಸ್ಕೆಚ್ ಮಾಡ್ತೆ, ಬುಕ್ ಕೊಡು ಅಂತ ಹಠ ಮಾಡ್ತಿದ್ದೆ. ಅದಕ್ಕೆ ಈ ಬುಕ್ ಕೊಟ್ಟಿದ್ದು. ಈಚೆ ಸೈಡ್ ಮಾಡ್ದ. ಥರ್ಡ್ ಒನ್ ಇಸ್ ದಿಸ್ ಒನ್. ಇಲ್ಲಿ ಬರ್ಡ್ಸ್ ಕೇಜ್ ಈ ಥರ ರೀಲಿಂಗ್ಸ್ ಎಲ್ಲ ಬಂದು ಸೇಮ್ ಹಿಂದೆ ಕೂಡ ಅವನೇ ಮಾಡಿದ್ದು. ಮತ್ತೆ ಎಂತ ಉಂಟು, ಫೋರ್ತ್ ಒನ್ ಈ ಥರ ಗರ್ಲ್ ಅಂಬ್ರೆಲ್ಲ ಇಟ್ಕೊಂಡು. ಇದೆಲ್ಲ ನಾನು ಎಂತ ಗೂಗಲಲ್ಲಿ ಫೋಟೋಸ್ ಎಲ್ಲ ಹುಡುಕಿ ಡ್ರಾ ಮಾಡ್ತಿದ್ದೆ. ಆ್ಯಂಡ್ ದಿಸ್ ಒನ್ ಇಸ್ ಫಿಫ್ತ್ ಒನ್, ಫಿಂಗರ್ ಹಾರ್ಟ್. ಫೇಮಸ್ ಆಗಿತ್ತಲ್ಲ ಆ ಟೈಮಲ್ಲಿ. ಇದು ಸಿಕ್ಸ್ತ್ ಒನ್. ಈ ಥರ ಒಂದು ಇಲ್ಲಿ ಒಂದು ಕಪಲ್ ಉಂಟು, ಸಣ್ಣ ಕಪಲ್. ಆ್ಯಂಡ್ ಸೆವೆಂತ್ ಒನ್, ಇಲ್ಲಿ ಒಂದು ಸ್ಮೈಲಿ ಫೇಸ್ ಮಾಡ್ದ ಕಸಿನ್. ಅದು ಉಜ್ಲಿಗೆ ಈಗ ಇರೇಸರ್ ಸಿಗ್ತಿಲ್ಲ ನನಗೆ. ಇದು ಕೂಡ ಅವನೇ ಮಾಡಿದ್ದು. ಇದು ಇಷ್ಟು 2 ಲೈನ್ ಇಷ್ಟು ಮಾತ್ರ ನನ್ನ ಪೇಂಟಿಂಗ್ ಸ್ಕೆಚ್ ಇತ್ತು. ಆ್ಯಂಡ್ ಇದು ಮತ್ತೆ ಇದು ಎಕ್ಸ್ಟ್ರಾ ಅವನು ಮಾಡಿದ್ದು. ಹಿಂದೆ ಕೂಡ ಸೇಮ್ ವೆಯ್ಟ್. ಆ್ಯಂಡ್ ದಿಸ್ ಇಸ್ ಟ್ಯಾಟೂಸ್ ಐಡಿಯಾ. ಇದೆಲ್ಲ ರೈಟ್ ಮಾರ್ಕ್ ಅವನು ಹಾಕಿದ್ದು, ಕರೆಕ್ಷನ್ ನನಗೆ. ಟ್ಯಾಟೂಸ್ ಎಲ್ಲ ಮಾಡಬೇಕಾದ್ರೆ ಸಿಂಪಲ್ BTS ಟೀಮಲ್ಲಿ. ದಿಸ್ ಇಸ್ ಪೋರ್ಟ್ರೇಟ್ ಮಾಡಿದ್ದು. ದಿಸ್ ಒಂದು ಹುಡುಗಿದ ಫೋಟೋ ಸಿಕ್ತು. ಅದು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಯಾಲಿಟಿ ಬೇರೆನೇ ಇತ್ತು. ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ರಿಯಾಲಿಟಿ ಬೇರೆ. ಆ್ಯಂಡ್ ಇದೊಂದು ಒಂದು ಟ್ರೀ, ಇಲ್ಲಿ ಬೋಟ್ ಉಂಟು, ಸನ್, ಬ್ರಿಡ್ಜ್, ಇಲ್ಲಿ ಸ್ವಲ್ಪ ಕ್ರೋ, ಇದೆಲ್ಲ.
ಈ ಬುಕ್ ಇದು ಲಾಸ್ಟ್ ಡ್ರಾಯಿಂಗ್ ಇಸ್ ದಿಸ್ ಒನ್. ಗರ್ಲ್ ಇದು ವಿಂಡೋ ಕಡೆ ಫೇಸ್ ಮಾಡೋದು. ದಿಸ್ ಒನ್ ಕಾಣ್ತುಂಟಾ? ಯಾ, ಫಸ್ಟ್ ಬುಕ್ ಡನ್. ಇಲ್ಲಿ ಇಡುವ. ಹೆಡಿಂಗ್ ಟುವರ್ಡ್ಸ್ ಬುಕ್ ನಂಬರ್ 2. ಇದರಲ್ಲಿ ಇನ್ನೂ ಸಹ ಫೇಸ್ ಪೇಂಟಿಂಗ್ಸ್ ಸ್ಕೆಚಸ್ ನ ಮಾಡಿದ್ದು. ಸ್ಕೆಚ್ ನಂಬರ್ 1 ಇದು BTS ಮೆಂಬರ್, ಒನ್ ಆಫ್ ದ ಮೆಂಬರ್ಸ್ ಇದು ಮಾಡಿದ್ದು ನಾನು. ಆಲ್ 7 ಮೆಂಬರ್ಸ್ ಇದು ಮಾಡಿದ್ದೇನೆ. ಸೊ ಸೆಕೆಂಡ್ ಅಷ್ಟು ಚಂದ ಆಗಲಿಲ್ಲ ಹೇಳಲಿಕ್ಕೆ. ಥರ್ಡ್ ಇದು ಸರಿ ಆಗಲಿಲ್ಲ ಒಂಚೂರು, ಯಾಕೆ ಅಂತ ಗೊತ್ತಾಗ್ಲಿಲ್ಲ, ಸರಿ ಆಗಲಿಲ್ಲ. ಮತ್ತೆ ಉಳಿದದೆಲ್ಲ ಕರೆಕ್ಟ್ ಆಗಿತ್ತು. 2 3 ಆಯಿತು. ನನ್ನ ಮನೆಯಲ್ಲಿ ರಂಗಿಲ ಕಲರ್ಸ್ ಬಿತ್ಕೊಂಡಿತ್ತು, ಅದಕ್ಕೆ ಈ ತರ ಮಾಡಿದ್ದು. ಎಂತ ಅಂತ ಗೊತ್ತಿಲ್ಲ. ಇದೊಂದು ಮೂನ್ ಮಾಡಿದೆ, ಇಲ್ಲಂತೂ ಎಂತ ಮೌಂಟೇನ್ ತರ ಬಂದು ಇಲ್ಲಿ ಜಸ್ಟ್ 2 ಕಪಲ್ಸ್ ಈ ತರ ಕೂತ್ಕೊಂಡಿದಾರಲ್ಲ, ಆ ತರ ಮಾಡಿದೀನಿ. ಬೇರೆ ಕೆಲಸ ಇರ್ಲಿಲ್ಲ ನಂಗೆ ಅದಕ್ಕೆ. ಮೆಂಬರ್ ನಂಬರ್ 4 ಮಾಡಿದ್ದು. And then member number 5. Wow. Member number 6. And member number 7. ಇದು ಸಹ ಸರಿ ಆಗಲಿಲ್ಲ ಅಷ್ಟು ಹೇಳ್ಬೇಕಾದ್ರೆ. And ಇದು ಜಸ್ಟ್ ವ್ಯಾಲೆಂಟೈನ್ಸ್ ಡೇ ಥೀಮ್ ಮಾಡಿದ್ದು. ಫೀಮೇಲ್ ಹ್ಯಾಂಡ್, ಮೇಲ್ ಹ್ಯಾಂಡ್ ಈ ತರ. ಇದು ಸೆಕೆಂಡ್ ಒನ್. ಇದು ಹುಡುಗ ಏನೋ ಬೇರೆನೇ ಆಗಿದ್ದಾನೆ, ಪ್ಲೀಸ್ ಡು ಇಗ್ನೋರ್ ಇಟ್. ಫಸ್ಟ್ ಆ ಥರನೇ ಇರ್ತದಲ್ಲ. ಇದು ಇನ್ನೊಂದು. ಹೊರಗೆ ಮಳೆ ಶುರುವಾಯಿತು. ಬೆಳಿಗ್ಗೆಯಿಂದದೇ ಇರಲಿಲ್ಲ, ಬಿಸಿಲಿತ್ತು, ಈಗ ಪುನಃ ಮಳೆ ಶುರುವಾಯಿತು. ಆ್ಯಂಡ್ ಯಾ, ಇದಿನ್ನೊಂದು. ಮುಖ ಸ್ವಲ್ಪ ದಪ್ಪ ಆಯಿತು. ಯಾ, ಇದೇನೊಂದು. ಇದು ಬ್ಲ್ಯಾಕ್ ಪೆಂಗಿಂದ ನಾನು ಚೂಸ್ ಮಾಡೋದು. ಇದು ಲೀಸಾ ಮಾಡಿದ್ದೆ. ಅಷ್ಟು ಸರಿ ಅಂತ ಆಗಲಿಲ್ಲ, ಮಾಡಿದ್ದೀನಿ ಒಟ್ರಾಶಿ. ಆ್ಯಂಡ್ ಒನ್ ಮೋರ್ ಮೆಂಬರ್. ಇಲ್ಲಿ ಇಷ್ಟು ಪಾರ್ಟ್ ಮೆಸ್ಸಪ್ ಆಯಿತು. ಫೇಸ್ ನಾನು ಸರಿ ಬರೋದಿಲ್ಲ ಕೆಲವು ಸತಿ. ಆ್ಯಂಡ್ ಒನ್ ಮೋರ್ ಮೆಸ್ಡ್ ಅಪ್ ಡ್ರಾಯಿಂಗ್. ಈಗ ಇದೆಲ್ಲ ರೀಕ್ರಿಯೇಟ್ ಮಾಡಬೇಕಾದ್ರೆ ನನಗೆ ಆಗೋದಿಲ್ಲ. ಅದು ಮೊದಲು ಈಗ ಮಾಡೋದಿಲ್ಲಲ್ಲ ಎಂಥ ಡ್ರಾಯಿಂಗು. ಮೊದಲು ಕಂಟಿನ್ಯೂಸ್ ಮಾಡ್ತಿದ್ದೆ, ಅಂದರೆ ಬೆಳಿಗ್ಗೆ ಕೂತ್ಕೊಂಡಿದ್ದೆ, ಸಂಜೆನೇ ಹೇಳುದು. ಆಗ ನಂದು 3-4-5 ಸ್ಕೆಚಸ್ ಆಗ್ತದೆ ಆ ಥರನೇ. ಇದನ್ನು ಮಾಡಿದ್ದೆ. ಆ್ಯಂಡ್ ವೈಟ್, ಯಾ, ಅದೊಂದು ಸ್ಟೂಡೆಂಟ್ ಇದು ಮಾಡಿದ್ದು. ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಲೈಟ್ ಪೇಂಟಿಂಗ್, ಅಂದರೆ ಸ್ಕೆಚ್ ನಂದು. ನಾನು ಸ್ಕೂಲಿಗೆ ತಗೊಂಡು ಹೋಗಿದ್ನಾ, ಇದು ತಗೊಂಡು ತೋರಿಸುವ ಅಂತ. ಜಾಸ್ತಿ ಜನ ಈ ಸ್ಕೆಚ್ನ ಲೈಕ್ ಮಾಡಿದ್ದು. ನಂಗೆ ಸಹ ಇಷ್ಟ ಆಯಿತು ಇದು. ಅನ್ಎಕ್ಸ್ಪೆಕ್ಟೆಡ್ಲಿ ಚಂದ ಆಯ್ತಪ್ಪ, ಯಾಕೆ ಗೊತ್ತಿಲ್ಲ. ಯಾ, ಇನ್ನೊಂದಿದು ವುಲ್ಫ್. ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ವುಲ್ಫ್, ಇಲ್ಲಿ ಕೂಡ ವುಲ್ಫ್. ಇದು ಮದರ್ಸ್ ಡೇಗೆ ಮಾಡಿಸಿತ್ತು. ಇಲ್ಲಿ ನನ್ನ ಮಗುದು ಕಾಲ್ ಅಮ್ಮ ಇಟ್ಕೊಂಡಿತ್ತು.
ನಾನು ಇದು ನಂದು ಮದರ್ಸ್ ಡೇಗೆ ಅಂತ ಮಾಡಿದ್ದು. ನೆಕ್ಸ್ಟ್ ಇದು ಕಣ್ಣು, ಐಸ್, ಹಿಜಾಬ್ ಹಾಕಿ ಐಸ್ ಮಾಡಿದ್ದು. ನನಗೆ ಮೊದಲು ಐಸ್ ಎಲ್ಲ ಡ್ರಾ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಇದೊಂದು ಮಾಡಿದೆ. ನೆಕ್ಸ್ಟ್ ಒನ್ ಇಸ್ ದಿಸ್ ಒನ್, ಲವ್ ಅಂತ ಬರ್ತಿದೆ. ಇದು LOVE, ಮಗುದ ಕಾಲು. ಅಂಡ್ ದೆನ್ ಒನ್ ಪೇಂಟಿಂಗ್ ಫಾದರ್ಸ್ ಡೇಗೆ ಅಂತ, ಅದೇ ಮುಂಚಿನ ದಿವಸ ಮಾಡಿ ನೆಕ್ಸ್ಟ್ ಡೇ ಸ್ಟೇಟಸ್ ಅಲ್ಲಿ ಪೋಸ್ಟ್ ಮಾಡೋದು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ, ಇದನ್ನು ಮಾಡಿದ್ದೆ. ಇನ್ನೊಂದು ಎಲ್ಲೋ ಇದು ಗೊತ್ತಿಲ್ಲ. ಸೆಕೆಂಡ್ ಬುಕ್ ಫಿನಿಶ್ಡ್. ಅಂಡ್ ಥರ್ಡ್ ಬುಕ್, ಹೌದೇ ಇದು ಥರ್ಡ್ ಅಲ್ಲ, ಇದು ಥರ್ಡ್ ಬುಕ್, ಇದು ಫೋರ್ತ್. ಆರ್ಡರ್ ವೈಸ್ ಹೋಗ್ತೀನಿ. ಥರ್ಡ್ ಬುಕ್ ಇತ್ತು ಫಸ್ಟ್ ಫೋಟೋ ಎಲ್ಲ ಅಮೆಝಾನ್ ತಗೊಂಡಿದ್ದೀನಿ. ಇದು ಫಸ್ಟ್ ಬೆಕ್ ಬಂದಿದೆ ಒಳಗೆ, ಅದಕ್ಕೆ ಎಲ್ಲ ಚೆಲ್ಲ ಪಿಲ್ಲಿ ಮಾಡ್ತೇವೆ. ನೆಕ್ಸ್ಟ್ ಇದು ದಿಸ್ ನೆಕ್ಸ್ಟ್ ಇಲ್ಲಿ ಅಮ್ಮ ಮಗಳು ಈ ತರ ಒಂದು ಪೇಂಟಿಂಗ್ ಸ್ಕೆಚ್ ಮಾಡಿದೆ. ನೆಕ್ಸ್ಟ್ ಇಸ್ ಕ್ಯಾಟ್ ಅಂಡ್ ಬಟರ್ಫ್ಲೈ. ಆ್ಯಂಡ್ ಇದು ಕಾರ್ ಡ್ರಾ ಮಾಡಿದ್ದು. ಒಂದಿರ್ತದಲ್ಲ ನಮ್ಮ ಮನೆಯಲ್ಲಿ, ನೀನು ಇಷ್ಟೆಲ್ಲ ಡ್ರಾ ಮಾಡ್ತೀಯಲ್ಲ, ನನಗೆ ಇದು ಡ್ರಾ ಮಾಡಿ ಕೊಡು, ಅದು ಡ್ರಾ ಮಾಡಿ ಕೊಡು ಅಂತ ಇದೆ. ಆಲ್ಡನ್ ಹೇಳಿದ್ದು ಉಡಾಸ ಸೇರೆ ಅವನು ಹೇಳಿ ಡ್ರಾ ಮಾಡಿ ಕೊಡು ಅಂತ, ನಾನು ಕೊಡ್ಲಿಲ್ಲ ಅಷ್ಟೇ. ಇದನ್ನು ಮಾಡಿದ್ದು. ನೆಕ್ಸ್ಟ್ ಒಂದು ರಾತ್ರಿ ಕೂತ್ಕೊಂಡು ಮಾಡಿದ್ದು, ಅಂದ್ರೆ ಕರೆಂಟ್ ಇರಲಿಲ್ಲ, ಎಂಥದ್ದು ಇಲ್ಲ, ಫುಲ್ ಲೈಟ್ಸ್ ಆಫ್ ಕಾಲೊಂದು ಟಾರ್ಚ್ ಇಟ್ಕೊಂಡು ಮಾಡಿದ್ದು ಬ್ರೈಡ್ ಮಾಡಿ. ಅಷ್ಟು ಸರಿಯಾಗಿಲ್ಲ, ಇಲ್ಲಿ ನೆಕ್ ಹತ್ರ ಎಲ್ಲ ಅಷ್ಟು ಇದಾಗಲಿಲ್ಲ. ಮಾಜಾದ ಬೇರೆ ಆಕ್ಚುಲಿ ಬ್ರೈಡ್ ಸ್ವಲ್ಪ ಜಿಗಿ ಆಗಿರ್ತದಲ್ಲ, ನಾನು ಪೆನ್ಸಿಲ್ ಸ್ಕೆಚ್ ಮಾಡಲಿಕ್ಕೆ ಅದು ಅಷ್ಟು ಚೆಂದ ಕಾಣಲಿಲ್ಲ, ಅದಕ್ಕೆ ಬ್ಲ್ಯಾಕ್ ಅಂತ ಗ್ಲಿಟರ್ ಪೆನ್ ಇತ್ತು, ಅದರಲ್ಲಿ ಟ್ರೇಸ್ ಮಾಡಿದೆ, ಅದಕ್ಕೆ ಅದೆಷ್ಟು ಡಾರ್ಕ್ ಕಾಣ್ತೀನಿ. ನೆಕ್ಸ್ಟ್ ಒನ್ ಮೋರ್ ಮೆಸ್ಡ್ ಅಪ್ ಸ್ಕೆಚ್. ಕೈ ಸರಿಯಾಗಲಿಲ್ಲ, ಗಿಟಾರ್ ಸರಿಯಾಗಲಿಲ್ಲ ಕರೆಕ್ಟಾಗಿ, ಮಚ್ ಮೋರ್ ಥಿಂಗ್ಸ್. ಅದು ಸಹ ಸರಿ ಮಾಡಿದೆ, ಏನಾದರೂ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಈಚೆ ಬ್ಯಾಟ್ಮನ್ ಉಂಟು, ಆ್ಯಂಡ್ ಈಚೆ ಜೋಕರ್. ಇದೆಲ್ಲ ಗೂಗಲ್ ಫೋಟೋಸ್ ತೆಗೆದು ಮಾಡಿದ್ದು. ನಂದು ಓನ್ ಅಂತ ಯಾವುದೂ ಇಲ್ಲ ಇದರಲ್ಲಿ, ಇದ್ರೆ ತೋರಿಸ್ತೇನೆ. ನನ್ನ ಪ್ರಕಾರ ಇಲ್ಲ. ಇದು ನನ್ನ ಫಸ್ಟ್ ಚಾರ್ಕೋಲ್ ಪೆನ್ಸಿಲ್ಸ್ನ ತಕೊಂಡ್ಬಂದಿದ್ದೆ ಆನ್ಲೈನಲ್ಲಿ, ಅದರಲ್ಲಿ ಮಾಡಿದ್ದು ಈ ಜೋಕರ್. ಇಲ್ಲೆಲ್ಲ ಡಾರ್ಕ್ ಚಾರ್ಕೋಲ್ ಪೆನ್ಸಿಲ್ಸ್ ಅಲ್ಲಿ ಗೀಚ್ ಮಾಡಿ ವಾಟ್ ಇದು ಪುನಃ ಡೇ ಆ್ಯಂಡ್ ನೈಟ್. ಇದು ಕೂಡ ಚಾರ್ಕೋಲಲ್ಲೇ ತಿಕ್ಕಿ ಇಟ್ಟಿದ್ದು ನಾನು. ಸ್ಟಾರ್ಸ್ ಕರೆಕ್ಟಾಗಿ ಬರಲಿಲ್ಲ, ಈಗ ಬಿಗಿನರ್ ಅಲ್ಲ ಅಷ್ಟು ನನಗೆ. ಆ್ಯಂಡ್ ಇದನ್ನೊಂದು ಫಾದರ್ಸ್ ಡೇಗೆ ಅಂತ ಮಾಡಿದ್ದು ಈ ಥರ. ಒಂದು ಮೂರು ಏನಾದರೂ ಉಂಟಾ? ಇದೆಲ್ಲ ಬಕ್ವಾಸ್ ಬೇರೆ. ಓಕೆ, ಇದು ಇನ್ನೊಂದು ಅಂದರೆ ಗ್ಲಾಸ್ ಥ್ರೂ ಇಂದ ನೋಡೋದು, ಮಳೆ ಬರ್ತುಂಟು, ವಾಟರ್ ಡ್ರಾಪ್ಲೆಟ್ಸ್, ವೆಹಿಕಲ್, ಏನ್ ಪರ್ಸನ್ ವಿತ್ ಅಂಬ್ರೆಲಾ ಆ್ಯಂಡ್ ಸೋ ಆನ್. ಇದು ಅಂತ ಜಿಬ್ರಾ ಕ್ರಾಸಿಂಗ್, ಗ್ಲಾಸ್ ಥ್ರೂ ನೋಡುವಾಗ ಒಂಚೂರು ಇದಾಗ್ತದೆ ಅಂತ.
ಆ್ಯಂಡ್ ಇನ್ನು 2 ಸ್ಕೆಚಸ್ ಉಂಟು, ಅದಷ್ಟು ಚೆಂದ ಇಲ್ಲ. ನನಗೆ ತೋರಿಸಿ ನಾಚಿಕೆ ಆಗ್ತದೆ ಅದೆಲ್ಲ. ಅದು ಏನೋ ಮಾಡ್ಲಿಕ್ಕೆ ಹೋಗಿದ್ದು ಏನೋ ಆಯ್ತು. ಅದು ಅಂದರೆ ಮುಖನೇ ಪೋರ್ಟ್ರೇಟೇ, ಬಟ್ ಥರ್ಡ್ ಬುಕ್ ಫಿನಿಶ್. ನೆಕ್ಸ್ಟ್ 4th. ಇದರಲ್ಲಿ ಎಂತೆಲ್ಲ ಉಂಟು ನೋಡು. ಮೈ ಫಸ್ಟ್ ಮಂಡಲ ಆರ್ಟ್. ಈ ಥರ ಸಾರಿ, ಅಂದರೆ ಇದು ಬಬಲ್ ಎಲ್ಲ ಮತ್ತೆ ಮಾಡಿದ್ದು. ಇಗ್ನೋರ್ ದಿಸ್. ನಾನು ಏನು ಟೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದು, ಆಗಲಿಲ್ಲ, ಬಕ್ವಾಸ್ ಆಯ್ತು. ಅದಕ್ಕೆ ಬಬಲ್ ಮಾಡಿದೆ ಈ ಥರ. And this is mandala art. And yeah. My favorite animal, dogs. Puppy ಇಷ್ಟ. ಕ್ಯಾಟ್ಸ್ ಅಷ್ಟು ಇಷ್ಟ ಇಲ್ಲ, ಡಾಗ್ಸ್. ಇದು ನಾನು ಪಿಂಟ್ರೆಸ್ಟ್ ಅಲ್ಲಿ ತೆಗ್ದಿದ್ದು. ಪಿಂಟ್ರೆಸ್ಟ್ ನಾವು ಫಸ್ಟ್ ಟೈಮ್ ಅಕೌಂಟ್ ಓಪನ್ ಮಾಡಿದಾಗ ಇದು ಸಿಕ್ತು ನನಗೆ. ಅದಿರ್ತದಲ್ಲ ಆಪ್ಷನ್ಸ್, ವಾಟ್ ಡು ಯು ವಾಂಟ್ ಟು ಸೆಲೆಕ್ಟ್ ಅಂತ, ಅದೆಲ್ಲ ಆರ್ಟ್ ಕೂಡ ಸೆಲೆಕ್ಟ್ ಮಾಡಿದ್ದೆ. ಆ್ಯಂಡ್ ಇದು ಸಿಕ್ತು ನನಗೆ. ಇದು ಕಲರ್ ನಾನೇ ಹಾಕಿದ್ದು, ಆ್ಯಕ್ಚುಲಿ ಅವ್ರು ಇಷ್ಟ ನೀವು ವರ್ಡಿಂಗ್ಸ್ ಮಾತ್ರ ಕೊಟ್ಟಿದ್ದು. ನಾನು ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಆ್ಯಂಡ್ ಇದು ಗಣೇಶ ಚತುರ್ಥಿಗೆ ಮಾಡಿದ್ದು, ಚೌತಿಗೆ ಮಾಡಿದ್ದು. ನಮ್ಮ ಕಡೆ ಆ ಥರ ಮೇಲೆ ಗಣೇಶ ಚತುರ್ಥಿಗೆ ಚಂದ ಉಂಟಲ್ಲ ನೋಡಲಿಕ್ಕೆ, ನಂಗೆ ಇಷ್ಟ ಆಯಿತು. ದಿಸ್ ಇಸ್ ಒನ್ ಮೋರ್ ಮಂಡಲ ಆರ್ಟ್. ಇಲ್ಲಿ ಲೇಡಿ, ಇಲ್ಲಿ ಈಚೆ ಸೈಡ್ ಎಲ್ಲ ರೌಂಡ್ ಮಾಡಿ. ಓಕೆ, ಎಷ್ಟು ಬುಕ್ ಆಯಿತು? 3 ಬುಕ್ ಆಯಿತು. ಇದು 4ನೇದು ಫಿನಿಶ್. ಆ್ಯಂಡ್ ದೆನ್ 5th ಬುಕ್. 5th ಬುಕ್ಕಲ್ಲಿ ಅಷ್ಟು ಇಲ್ಲ, ನಾನು ಮತ್ತೆ ಸ್ಕೆಚಿಂಗ್ನ ಸ್ಟಾಪ್ ಮಾಡಿದೆ. ಇದರಲ್ಲಿ 3 ಪೇಂಟಿಂಗ್ಸ್ ಉಂಟು. ಒಂದು ಲೈಟ್ ಸ್ಟಿಕ್, ಇದು ಮತ್ತು ಇದು ಇನ್ನೊಂದು ಫಿಕಾ ಹುವಾ ಸ್ಕೆಚ್. ಒಂಚೂರು ಇಷ್ಟ ಇಲ್ಲ, ಸರಿ ಆಗಲಿಲ್ಲ. ಈಚೆ ಸೈಡ್ ಈ ಪಾರ್ಟ್ ಇದು ಏನೋ ಒಂಥರ ಬೇರೆನೇ ಆಗಿದೆ. ದಿಸ್ ಇಸ್ ಒನ್ ಮೋರ್ ಬುಕ್. ಕಡೆನೇ ಥರ ಹರಿದೊಂದು ಮುಖ ಬರ್ತದಲ್ಲ, ಆ ಥರ. that's it. 5th ಬುಕ್ಸ್ ಆಯಿತು. ನೆಕ್ಸ್ಟ್ ಆನ್ಲೈನಿಂದ ಒಂದು ಬುಕ್ ತಗೊಂಡ್ಬಂದಿದ್ದೆ. 2 ಬಂದಿತ್ತು. 6th ಬುಕ್, ಅದು ಎಷ್ಟಾಗಿದೆ ಗೊತ್ತಿಲ್ಲ ಇದರಲ್ಲಿ. ಓಕೆ, ಲೆಟ್ಸ್ ಸಿ. ಇದು ಇನ್ನೊಂದು ನನ್ನ ತಮ್ಮಂದಿರು ಹೇಳಿದ್ದು ಡ್ರಾ ಮಾಡಂತ, ಅದಕ್ಕೆ ಮಾಡಿದೆ. ವಾಪಸ್ ನಾನು ಕೊಡೋದಿಲ್ಲ ಯಾವುದು ನಾನು ಡ್ರಾ ಮಾಡಿದ್ದೆಲ್ಲ. ಅದಕ್ಕೆ ಗ್ಯಾಲ್ಡನಿಗೆ ಕೇಳಿದ್ರು ಸಹ ನಾನು ಡ್ರಾ ಮಾಡಿ ಕೊಡೋದಿಲ್ಲ ಕೆಲವು ಸತಿ. ಇದೊಂದು ಯಾವ ಕಾರ್ ಅಂತ ಕೇಳಬೇಡಿ, ನನಗೆ ಮರ್ತೋಗಿದೆ. ಎಲ್ಲ ಪೋರ್ಟ್ರೇಟ್ಸ್ ಅಷ್ಟೇನು. ದಿಸ್ ಒನ್ ಡ್ರಾಪ್ಲೆಟ್ ಅಲ್ಲಿ ಬಟರ್ಫ್ಲೈ ಕೂತ್ಕೊಂಡು ಉಂಟು. ಇದೊಂದು. ದಿಸ್ ಇಸ್ ಒನ್ ಮೋರ್ ಫ್ರೆಂಡ್ಸ್. ಇದು LOVE. ಅದು ಉಲ್ಟಾ ಪಲ್ಟಾ ಆಗಿದೆ, ಕೈ ಕರೆಕ್ಟ್ ಕೈ ಬರಲಿಲ್ಲ, ಉಲ್ಟಾ ಪಲ್ಟಾ ಎಲ್ಲ ಕಡೆ. ಇದೊಂದು ಟ್ಯಾಟೂ, ಈ ಥರ ನಾನು ಬುಕ್ಕಲ್ಲಿ ಮಾಡಿದೆ. ದಿಸ್ ಇಸ್ ಒನ್ ಮೋರ್ ಫುಲ್ ಮಾಡಿದ್ದು. ಅಂದರೆ ಇದು ಸಹ ಚಾರ್ಕೋಲಲ್ಲೇ, ನಾನು ಚಾರ್ಕೋಲ್ ಪೆನ್ಸಿಲಲ್ಲೇ ಮಾಡಿದ್ದು. ಈಚೆ ಸೈಡ್ ಪ್ರಿಂಟ್ ಬಿದ್ದಿದೆ ಅದ್ರದ್ದು. ದಿಸ್ ಇಸ್ ಒನ್ ಮೋರ್. ಆ್ಯಕ್ಚುಲಿ ನಾನು ಉಲ್ಟಾ ಡ್ರಾ ಮಾಡಿದ್ದು, ನಿಮಿಷ ತೋರಿಸ್ತೆ. ವುಲ್ಫ್ ಈ ಥರ ಉಂಟಲ್ಲ, ಇದು ಉಲ್ಟಾ ಉಂಟು. ನಾನು ಮತ್ತೆ ಫ್ಲಾಶ್, ನನಗೆ ನಾನು ಉಲ್ಟಾ ಡ್ರಾ ಮಾಡಿದ್ದೇನೆ ಅಂತ.
ಇದೊಂದು ಮೈಕ್ ಇಟ್ಕೊಂಡು ಮೈಕ್ ಇದು ಒಂದು ಬಬಲ್ ಒಳಗೆ ಎಂತಂದರೆ ಸರಿ ಬಬಲ್ ಒಳಗೆ ಇಲ್ಲಿ ನಾನು ಎಂತ ಯಾವ ಕಡೆ ಓಕೆ ಇಲ್ಲಿ ಚಿತ್ ಮಾಡಿ ಇಟ್ಟಿದ್ದೀನಿ. ಇದು ಪೇಪರ್ ಹೋಗಿದೆ, ಹರಿದೋಗಿದೆ ಸ್ವಲ್ಪ. ನಾನು ಈ ಪಾರ್ಟ್ ಅದು ಕರೆಕ್ಟ್ ಬರಲಿಲ್ಲ ಅಂತ ಹೇಳಿ ಉಜ್ಜಿ 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 ಕರೆಕ್ಟ್ ಮಾಡಿದ್ದು, ಅದು ಸಹ ಆಗಲಿಲ್ಲ ಅದು ಕರೆಕ್ಟ್. ದಿಸ್ ಒನ್ ಟು ಸರಿ ಟೀಯರ್ಸ್ ಬೀಳೋದು. ನನ್ನ ಹತ್ರ ಇದೆಲ್ಲ ಫೋನಲ್ಲಿ ಫೋಟೋಸ್ ಇತ್ತು, ಇಷ್ಟು ಇದೆಲ್ಲ. ಇನ್ನೂ ಸಹ ಪೇಂಟಿಂಗ್ಸ್ ಉಂಟು, ಅಂದರೆ ಸ್ಕೆಚ್ ಆಗಲಿ ನೆಕ್ಸ್ಟ್ ಪೇಂಟಿಂಗ್ಸ್ ಅದಾಗಲಿ ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ದುಂಟು ನನ್ನ ಕಡೆಯಿಂದ ಒಂದು ಲಾಸ್ಟ್ ಮೆಮೊರಿ ಅಂತ ಹೇಳಿ. ಅಂದರೆ ನನ್ನ ಪೇಂಟಿಂಗ್ ಆಗಲಿ ಸ್ಕೆಚ್ ಆಗಲಿ ಕಲ್ತಿದ್ದು 9th 10th ಇರುವಾಗ. ಇದೊಂದು 9th 10th ಅದಕ್ಕೆ ಹೇಗೋ ನಾನು 10th ಅಲ್ಲಿ ಬಿಟ್ಟೋಗ್ಬೇಕಲ್ಲ ಅವರಿಗೆಲ್ಲ, ನನಗೆ ಬೇಜಾರಾಗ್ತಿದೆ. ಅದಕ್ಕೆ ಅವರಿಗೊಂದು ನನ್ನ ಪೇಂಟಿಂಗ್ ಕೊಟ್ಟಿದ್ದೆ, ನನ್ನ ನೆನಪಿಗೋಸ್ಕರ, ನನ್ನ ನೆನಪು ಬರಲಿ ಅಂತ ಅವರಿಗೆ. ಅವ್ರ ಹತ್ರನೇ ಉಂಟು, ಒಬ್ಬರಿಗೆ ಗೋಲ್ಡನ್ ರಿಟ್ರೀವರ್, ಅದು ಅವರಿದ್ದೇ ಕಸ್ಟಮ್ ಆಗುವಂಥ ಒಂದು ಪೇಂಟಿಂಗ್ನ ಕೊಟ್ಟಿದ್ದೆ ನನ್ನ ಫ್ರೆಂಡ್ ಅವರಿಗೆ. ಅದೀಗ ನನ್ನ ಹತ್ರ ಫೋಟೋ ಇಲ್ಲ. ಮೊದಲು ಫೋನಲ್ಲಿ ಇತ್ತು, ಅದು ಹೋಯ್ತು. ಅದು ಈ ಫೋನಿಗೆ ಬರುವಾಗ ಬರಲಿಲ್ಲ. ಆ್ಯಂಡ್ ಈ ಬುಕ್ಕಲ್ಲಿ ಎಂಥದ್ದು ಇಲ್ಲ, ಹೇಗೆ ಬಂತು ಗೊತ್ತಿಲ್ಲ ಇಲ್ಲಿಗೆ. ನನ್ನ ಪೇಂಟಿಂಗ್ಸ ನಿಮ್ಮೆಲ್ಲರಿಗೆಲ್ಲ ತೋರಿಸುವ ಅಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ತುಂಬ ಉದ್ದ ಆಯಿತು. ಸೊ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್.